ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನಲ್. ನಾನು ನಿಮ್ಮ ಗೆಳತಿ ವೀಣಾ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ, ಖುಷಿಯಾಗಿದ್ದೀರಿ, ಆರೋಗ್ಯವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ. ಮತ್ತು ನೀವು ಯಾವಾಗಲೂ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಹಾರೈಸ್ತೀನಿ ಸಹ. ಈ ದಿನ ತುಂಬ ದಿನಗಳ ನಂತರ ಅಥವಾ ತುಂಬ ತಿಂಗಳುಗಳ ನಂತರ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈಗ ಹೇಗಿದ್ರು ಬೇಸಿಗೆ ಕಾಲ, ತುಂಬ ಚೆನ್ನಾಗಿ ಬಿಸಿಲಿದೆ ಮತ್ತು ಮನೆಯಲ್ಲೇ ಇರೋದ್ರಿಂದ ಅಡುಗೆಗಳು ವೆರೈಟೀಸ್ ಮಾಡೋದು ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಅನ್ನ ಉಳ್ಕೊಳ್ತಾ ಇರುತ್ತೆ. ಆ ಉಳ್ಕೊಂಡಿರುವಂತಹ ಅನ್ನದಿಂದ ಒಂದು ವರ್ಷಾನುಗಟ್ಟಲೆ ಇಟ್ಕೊಂಡು ಬಳಸೋದಕ್ಕೆ ಸಾಧ್ಯ ಆಗುವಂತಹ ಸಂಡಿಗೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ ಫ್ರೆಂಡ್ಸ್. ಇದು ತುಂಬ ಈಸಿಯಾಗಿದೆ ಮತ್ತು ಅಷ್ಟೇ ಉಪಯುಕ್ತವಾಗಿದೆ ಮತ್ತು ಸಂಡಿಗೆ ತುಂಬ ರುಚಿಕರವಾಗೂ ಕೂಡ ಇರುತ್ತೆ. ಹಾಗಾಗಿ ಸಂಡಿಗೆ ರೆಸಿಪಿಯನ್ನು ನೋಡೋಣ. ಅದಕ್ಕೆ ಮೊದಲು ಇವತ್ತು ಬೆಳಗ್ಗೆ ನಾನು ನನ್ನ ಬಾಲ್ಯದ ಗೆಳತಿ ಮಂಜುಳಾ ಮಗನ ಒಂದು ಉಪನಯನ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ನನ್ನ ಎಲ್ಲ ಬಾಲ್ಯದ ಗೆಳತಿಯರು ಕೂಡ ಸಿಕ್ಕಿದ್ರು. ಆ ಒಂದು ಗ್ಲಿಮ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅದನ್ನು ನೋಡ್ಕೊಂಬನ್ನಿ, ನಂತರ ರೆಸಿಪಿಯನ್ನು ಪ್ರಾರಂಭ ಮಾಡೋಣ. ವೆಲ್ಕಮ್ ಟು ವೀಣಾಸ್ ಕಿಚನ್. ನನ್ನ ಪಕ್ಕ ಕೂತಿರೋದು ದಿವ್ಯಾ, ಪಂಕಜ, ಹೇಮಾ, ಉಷಾ, ಮಂಜುಳಾ ಮತ್ತು ಮಂಜುಳಾ ಅವ್ರ ಅಕ್ಕ ಉಷಕ್ಕ. ಮಂಜುಳಾ ಪುಟ್ಗೌರಿ ಥರ ಕಾಣಿಸ್ತಿದ್ದಾಳಲ್ಲ, ಅದೇ ಮಂಜುಳಾನ ಮಗಂದೇ ಉಪನಯನ ಇದ್ದಿದ್ದು. ನಾವೆಲ್ಲ ಕೂಡ ಹೋಗಿದ್ದು. ಈ ದಿನ ನನ್ನ ಜೀವನದಲ್ಲಿ ಅಮೂಲ್ಯವಾದಂತಹ ದಿನ ಅಂತಲೇ ಹೇಳ್ತೀನಿ. ಏಕೆಂತ ಹೇಳಿದ್ರೆ ಸುಮಾರು 26-27 ವರ್ಷಗಳ ನಂತರ ನಾನು ಇಲ್ಲಿ ಕೆಲವು ಗೆಳತಿಯರನ್ನು ಭೇಟಿ ಮಾಡ್ತಾ ಇದ್ದೆ. ಹಾಗಾಗಿ ಮನಸ್ಸಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು. ನೀವು ಸ್ವಲ್ಪ ವಾಯ್ಸ್ ಚೇಂಜ್ ಇರ್ಬೋದು, ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಇದೆ, ಕ್ಷಮಿಸ್ತೀರ ಅಂದ್ಕೊಳ್ತೀನಿ. ನೋಡಿ, ನನ್ನೆಲ್ಲ ಗೆಳತಿಯರೊಂದಿಗೆ ಅತ್ಯುತ್ತಮವಾದಂತಹ ಕ್ಷಣಗಳನ್ನು ನಾನು ಕಳೆದೆ. ನಿಮಗೂ ಅಷ್ಟೇ ನಮ್ಮ ಬಾಲ್ಯದ ನೆನಪನ್ನು ತರಿಸುವಂತಹ ಇಂತಹ ಭೇಟಿಗಳು ಮನಸ್ಸಿಗೆ ತುಂಬ ಮುದವನ್ನು ಕೊಡುತ್ತೆ. ಊಟ ತುಂಬ ಚೆನ್ನಾಗಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಗೆಳತಿಯರನ್ನು ನೋಡಿದ್ದು ನನ್ನ ಮನಸ್ಸಿಗೆ ತುಂಬ ಅಂದರೆ ತುಂಬ ಸಂತೋಷ ಆಯಿತು. ಮತ್ತು ನನ್ನ ಫ್ರೆಂಡಿಂದ ಒಳ್ಳೆ ರಿಟರ್ನ್ ಗಿಫ್ಟ್ ಸಿಕ್ಕಿತ್ತು. ನೋಡಿ, ಅದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಒಳ್ಳೆ ಮೆಮೊರಬಲ್ ಆಗಿರುವಂತಹ ರಿಟರ್ನ್ ಗಿಫ್ಟ್ ಕೂಡ ನನ್ನ ಫ್ರೆಂಡ್ ಕೊಟ್ಟಿದ್ಲು. ಥ್ಯಾಂಕ್ಸ್ ಟು ಮಂಜುಳಾ. ಅರಿಶಿನ, ಕುಂಕುಮ, ಬ್ಲೌಸ್ ಪೀಸ್, ಸ್ವೀಟ್ ಬಾಕ್ಸ್, ಪುರಿ ಉಂಡೆ, ಚಕ್ಲಿ, ಅದೆಲ್ಲದಕ್ಕಿಂತ ನೋಡಿ ಈಗ ತೋರಿಸ್ತಾ ಇದ್ದೀನಲ್ಲ ಈ ಬೌಲ್, ಇದೆಷ್ಟು ಚೆನ್ನಾಗಿದೆ ಅಲ್ವಾ? ಹಿತ್ತಾಳೆದು. ನಾನು ಅಂದ್ಕೊಂಡೆ ಲಕ್ಷ್ಮಿಗೆ ಕೂರಿಸಿ ಅಭಿಷೇಕವನ್ನು ಮಾಡೋದಕ್ಕೆ, ಪೂಜೆ ಮಾಡೋದಕ್ಕೆ ಚೆನ್ನಾಗಿದೆ ಅಂತ ಹೇಳಿ. ನನಗೆ ಇದೆಲ್ಲ ಗಿಫ್ಟ್ಗಳು ತುಂಬ ಇಷ್ಟ ಆಯಿತು. ಇದರೊಂದಿಗೆ ನನಗೆ ಒಂದು ಬೇಜಾರಿನ ಸಂಗತಿ ಏನಂತ ಹೇಳಿದ್ರೆ, ನೀವು ನೋಡ್ತಾ ಇದ್ದೀರಲ್ವ, ನನ್ನ ಫ್ರೆಂಡ್ ಉಷಾ ಅಡ್ವೊಕೇಟ್ ಆಗಿದ್ದಾಳೆ. ಎಷ್ಟು ನಗ್ತಾ ಇದ್ದಾಳಲ್ವ, ಎಷ್ಟು ಖುಷಿಯಾಗಿದ್ದಾಳೆ. ಆದರೆ ಅವಳ ಪರ್ಸ್ನಲ್ ಲೈಫ್ ಅಷ್ಟೇ ತುಂಬ ಬೇಜಾರಿನಿಂದ ಕೂಡಿದೆ, ತುಂಬ ನೋವಿನಿಂದ ಕೂಡಿದೆ. ಆದರೂ ಕೂಡ ಈಕೆ ಯಾವಾಗಲೂ ನಗ್ತಾ ಇರ್ತಾಳೆ ಮತ್ತು ಬೇರೆಯವ್ರಿಗೂ ಮೋಟಿವೇಟ್ ಮಾಡ್ತಾಳೆ. ನಗ್ತಾ ಇರಿ, ಜೀವನದಲ್ಲಿ ಇನ್ನೇನಿದೆ, ಖುಷಿಯಾಗಿರಿ ಅಂತ ಹೇಳಿ ಎಲ್ರಿಗೂ ಕೂಡ ಮೋಟಿವೇಟ್ ಮಾಡ್ತಾಳೆ. ಭಗವಂತ ಅವಳ ಜೀವನಕ್ಕೆ ಎಲ್ಲ ಒಳಿತುಗಳನ್ನು ಅನುಗ್ರಹಿಸಲಿ ಅಂತ ಹೇಳಿ ಬೇಡ್ಕೊಳ್ತೀನಿ. ಉಷಾ, ಐ ಲವ್ ಯು ಮಾ. ಬೆಳಗ್ಗೆ ಚಿತ್ರಾನ್ನಕ್ಕೆ ಅಂತ ಹೇಳಿ ಮಾಡಿದ್ದನ್ನು ಮಧ್ಯಾಹ್ನ ಯಾರೂ ತಿಂದಿಲ್ಲ. ಈಗ ರಾತ್ರಿ ಕೂಡ ಯಾರೂ ತಿನ್ನೋದಿಲ್ಲ. ಹಾಗಾಗಿ ಇದು ವೇಸ್ಟ್ ಆಗುತ್ತೆ. ವೇಸ್ಟ್ ಮಾಡ್ದಿರ ಹೇಗೆ ಇದರಿಂದ ನಾವು ರುಚಿಕರವಾದಂತಹ ಸಂಡಿಗೆ ಮತ್ತು ಹಪ್ಪಳವನ್ನು ಮಾಡ್ಕೊಳ್ಬಹುದು ಅಂತ ಹೇಳಿ ನೋಡೋಣ. ಇಷ್ಟು ಪ್ರಮಾಣದ ಅನ್ನಕ್ಕೆ ಸಂಡಿಗೆ ತಯಾರಿಸೋದಕ್ಕೆ ನಾನು ಇಷ್ಟು ಜೀರಿಗೆ ಮತ್ತು ಕಲ್ಲುಪ್ಪು ತೊಗೊಂಡಿದ್ದೀನಿ. ಅದನ್ನು ರುಬ್ಬಬೇಕಾದ್ರೇ ಹಾಕ್ಕೊಳ್ತೀನಿ. ಉಪ್ಪನ್ನು ನೋಡಿ ಹಾಕ್ಕೊಳ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಅನ್ನಕ್ಕೆ ಉಪ್ಪು ಹಾಕಿ ಅನ್ನ ಮಾಡಿದರೆ ಉಪ್ಪು ಹೆಚ್ಚಾಗೋ ಸಾಧ್ಯತೆಗಳಿರುತ್ತೆ. ನೋಡ್ಕೊಂಡು ಹಾಕಿ. ಮತ್ತು ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ಬೇಕಾಗತ್ತೆ. ನಿಮಗೇನು ತೊಂದರೆ ಇಲ್ಲ ಅಂತ ಹೇಳಿದ್ರೆ ಈ ಜಾಗದಲ್ಲಿ ಹಸಿರು ಮೆಣಸಿನ್ಕಾಯಿ ಕೂಡ ಬಳಸಬಹುದು.
ಇಲ್ಲ ಅಂತ ಹೇಳಿದರೆ ಖಾರದ ಪುಡಿ ಬೆಟರ್. ಮತ್ತು ಒಣ ಮೆಣಸಿನ ಒಂದು ಕಾಳುಗಳನ್ನು ಈ ರೀತಿಯಲ್ಲಿ ಅರ್ಧ ಹೋಳಾಗೋ ರೀತಿಯಲ್ಲಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಈ ಜಾಗದಲ್ಲಿ ನೀವು ಕರಿಬೇವಿನ ಸೊಪ್ಪನ್ನು ಸಹ ಬಳಸಬಹುದು. ಇದ್ರ ಜೊತೆಗೆ ನೀವು ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೊಳ್ಬಹುದು. ಬೆಳ್ಳುಳ್ಳಿ ವಾಸನೆ ನಮಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದರೆ ಸ್ಕಿಪ್ ಮಾಡ್ಬೋದು. ಇಷ್ಟನ್ನೇ ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಅನ್ನವನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ನೈಸಾಗಿ ಅದನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ನಂತರ ಏನೇನು ಹಾಕ್ತೀನಿ ಅಂತ ಹೇಳಿ ನೋಡ್ತಾ ಹೋಗೋಣ. ಕಟ್ ಮಾಡಿ. ಅನ್ನ ಮುಕ್ಕಾಲು ಭಾಗದಷ್ಟು ನೈಸಾಗಿ ಪೇಸ್ಟ್ ಆಗಿದೆ. ಈ ಹಂತದಲ್ಲೇ ಉಪ್ಪು ಮತ್ತು ಖಾರದ ಪುಡಿಯನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಅನ್ನದ ಪೇಸ್ಟ್ಗೆ ಜೀರಿಗೆ ಮತ್ತು ಮೆಣಸಿನ ಪುಡಿಗಳನ್ನು ಸೇರಿಸ್ಕೊಳ್ಬೇಕು. ಅದೇ ರೀತಿಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸಂಡಿಗೆಯ ಒಂದು ರೆಸಿಪಿ ರೆಡಿಯಾಗುತ್ತೆ. ಸಂಡಿಗೆಯ ಮಿಕ್ಸ್ಚರ್ ರೆಡಿಯಾಗಿದೆ. ಇದಕ್ಕೆ ನೀವು ಅವಶ್ಯಕತೆ ಇದೆ, ನಿಮಗೆ ಬೇಕು ಅನಿಸಿದ್ರೆ ಸ್ವಲ್ಪ ಸೋಡಾ ಮಿಕ್ಸ್ ಮಾಡ್ಕೋಬೋದು. ಇಲ್ಲ ಅಂದರೂ ಕೂಡ ಸಂಡಿಗೆ ತುಂಬ ಚೆನ್ನಾಗಿ ಬರುತ್ತೆ. ರೆಡಿ ಮಾಡ್ಕೊಂಡಿರುವಂತಹ ಸಂಡಿಗೆ ಮಿಕ್ಸ್ಚರ್ನ ಈ ರೀತಿಯಲ್ಲಿ ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ ತೆಳ್ಳಗೆ ಸಂಡಿಗೆ ಆಕಾರದಲ್ಲಿ ಇಟ್ಕೊಂಡು ಹೋದರೆ ಆಯಿತು. ಇದನ್ನು ಚೆನ್ನಾಗಿ ಒಣಗಿಸ್ಬೇಕು. ಈಗ ಹೇಗಿದ್ರೂ ಬಿಸಿಲು ಬೇರೆ ಇದೆ, ಹಾಗಾಗಿ ಚೆನ್ನಾಗಿ ಒಣಗುತ್ತೆ. ಎಲ್ಲರೂ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ, ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಎಲ್ಲರೂ ಕೂಡ ನಿಮ್ಮ ಈ ಸ್ನೇಹ ಸಂಗಮ ಕನ್ನಡ ಚಾನಲ್ನ ಸಪೋರ್ಟ್ ಮಾಡ್ತೀರಾ ಸದಾಕಾಲ ಅಂತ ಹೇಳಿ ನಂಬಿದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಉಪಯುಕ್ತವಾದಂತಹ ವಿಡಿಯೋದೊಂದಿಗೆ. ಹೋಗ್ಬರಲ್ಲ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.